ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಸಿದ್ದರಾಮ ಮಹಾಸ್ವಾಮಿಯವರ ಪಾದಗಳಲ್ಲಿ ಕೊಡಮಟ್ಟು, ಪೂಜ್ಯರಾದ ಕಾರಂಜಿ ಮಠದ ಗುರುಸಿದ್ಧ ಮಹಾಸ್ವಾಮಿಯವರ ಪಾದಗಳಲ್ಲಿ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಉಪಸ್ಥಿತ ಸಕಲ ಪೂಜ್ಯರಲ್ಲಿ, ಮಾತೆ ವಾಗ್ದೇವಿಯವರಲ್ಲಿ, ಕುಮದಿನಿ ತಾಯಿಯವರಲ್ಲಿ, ಆಗಮಿಸಿರುವಂತಹ ಎಲ್ಲ ಚಿಂತಕರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ರಾನಡಿ ಮಂದಿರದಲ್ಲಿ ಬಸವೇಶ್ವರರ ಜೀವನ ಕುರಿತು ಒಂದು ಕೃತಿಯನ್ನು ಬಿಡುಗಡೆ ಮಾಡುವ ಒಂದು ಸಂದರ್ಭದಲ್ಲಿ ಇಲ್ಲಿಯ ಲಿಂಗಾಯತ ಸಂಘಟನೆಯ ಎಲ್ಲ ಯುವಕರು ಪೂಜ್ಯರನ್ನು ಭಿನ್ನವಿಸಿಕೊಂಡಾಗ ಲಿಂಗಾಯತ ತತ್ವದ ಆಚರಣೆಗಳನ್ನು ಯಾವ ರೀತಿ ಆಚರಿಸಬೇಕು ಅನ್ನುವಂತಹ, ಇದು ಬಹಳ ವಿಶ್ವಮಟ್ಟಕ್ಕೆ ಹೋಗಬೇಕು, ಜಾಗತಿಕ ಮಟ್ಟದಲ್ಲಿ ಇದರ ತತ್ವ ಸಿದ್ಧಾಂತಗಳು ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಪೂಜ್ಯರನ್ನು ಕೇಳಿಕೊಂಡಾಗ ಪೂಜ್ಯರು ಬಹಳ ಸೂಕ್ಷ್ಮವಾಗಿರತಕ್ಕಂತಹ ಆಶೀರ್ವಾದವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಯವರು ಕೂಡ ಇದ್ದರು, ಮಾತೆ ವಾಗ್ದೇವಿಯವರು ಇದ್ದರು. ಅವಾಗ ಹಾಗಾದರೆ ಷಟಸ್ಥಲದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಂದಾಗ ಎಲ್ಲರೂ ಬರ್ರಿ ಅಂತ ತಿಳ್ಕೊಂಡು ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರು ಬೇರೆ ಕಾರ್ಯಕ್ರಮದಲ್ಲಿ ತೊಡಗಿದ್ದರೂ ಕೂಡ, ಒಂದು ಯಾವುದೋ ಒಂದು ವಸ್ತು ಪ್ರದರ್ಶನದ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಅವರು ಬರುವವರೆಗೂ ತಡೆಯೋಣ ಅಂತ ತಿಳ್ಕೊಂಡು ತಡೆದು ಕೂಡ ಇದೇ ಸ್ಥಾನದಲ್ಲಿ ಕೂತುಕೊಂಡು ಚರ್ಚೆ ಮಾಡಿದಾಗ ಶಿಬಿರವನ್ನು ಮಾಡಬೇಕು, ಶಿಬಿರಾರ್ಥಿಗಳಾಗಿ ಸುಮಾರು 100 ಜನ ಆಗ್ತಾರೆ, ಹೇಗೆ ಮಾಡಬೇಕು, ಯಾವ ವಿಷಯದ ಮೇಲೆ ಮಾಡಬೇಕು ಅಂತಂದಾಗ ಷಟಸ್ಥಲದ ಬಗ್ಗೆನೇ ಮಾತನಾಡಬೇಕು, ಅದರ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅಂತಂದಾಗ ಉಪದೇಶ ಮಾಡುವವರು ಯಾರು ಪ್ರಶ್ನೆ ಬಂತು. ಎಲ್ಲ ಜಾಲಾಡಿದ್ವಿ, ಯಾರೂ ಸಿಗಲಿಲ್ಲ. ಸಿಗ್ತಿದ್ರು, ಆದರೆ ನಮಗೆ ಪೂರೈಸಲಿಲ್ಲ. ಕೊನೆಗೆ ಒಂದು ಮಾತು, ಬಗಲ್ ಮೇ ಬಚ್ಚೆ ಗಾಂವ್ ಮೇ ದುಂಡು ಅಂತ. ಬಗಲಾ ಕೂಸಿಟ್ಟುಕೊಂಡು ನಾವೆಲ್ಲ ಊರು ತುಂಬ ಜಗತ್ತಿನ ತುಂಬ ಹುಡುಕಾಡ್ತೇವಂತೆ, ಆದರೆ ಪಕ್ಕದಲ್ಲಿಯೇ ಗುರುಗಳನ್ನು ಕೂಡಿಸಿಕೊಂಡು ಷಟಸ್ಥಲದ ಬಗ್ಗೆ ಮಾತನಾಡುವವರನ್ನ ನೋಡಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡ್ರಿ ಅಂದರು. ಅವಾಗ ಅಪ್ಪುಗಳು ಅಂದರು, ಆ ವಿಷಯದ ಬಗ್ಗೆ ಮಾತಾಡೋರು ಸಿಗಲಿಕ್ಕಂತಂದ್ರೆ ಆ ವಿಷಯನೇ ಬಿಟ್ಟು ಬಿಡ್ರಿ ಅಂದರು. ಕಡಿಕ ಎಲ್ಲಿಗೆ ಬಂತು ಅಂತಂದ್ರೆ ವಿಷಯ ಬಿಡ್ತೇವೆ, ನಿಮ್ಮನ್ನು ಬಿಡುವುದಿಲ್ಲ, ಹೀಗೆ ಬಂತು. ಆವಾಗ ಕೊನೆಗೆ ಎಲ್ಲರೂ ನಿರ್ಧಾರ ಮಾಡಿಕೊಂಡು ಮಾತೆಯವರು ಕೂಡ ವಾಗ್ದೇವಿಯವರು ಬಹಳಷ್ಟು ಒತ್ತಡಪೂರ್ವಕವಾಗಿ ನಾವು ಸ್ವಲ್ಪ ಹಿಂದಿದ್ದು ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರು ಅಪ್ಪುಗಳ ತಾವೇ ಅದರ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತಂದಾಗ ನೋಡೋಣ ಅಂತಂದ್ರು. ಅರಸಿಕೇರಿ ಕಾರ್ಯಕ್ರಮ ಮುಗಿಲಿ ಅಂತಂತು. ಕೊನೆಗೆ ಎಷ್ಟು ವಿಚಿತ್ರ ಅಂತಂದರೆ ಈ ನಮ್ಮ ವಿಶ್ರಾಂತಾಶ್ರಮದ ಎಲ್ಲ ಪದಾಧಿಕಾರಿಗಳು ಹಾಗೂ ಲಿಂಗಾಯತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ನಮ್ಮನ್ನು ಸಹಿತ ಕರ್ಕೊಂಡು ಅರಸೀಕೆರೆ ಕರ್ಕೊಂಡು ಹೋದಾಗ ಏನೋ ಮುಂದೆ ಮಾತನಾಡಲಿಕ್ಕೆ ಅವಕಾಶವೇ ಇಲ್ಲದಂಗೆ ಆಯಿತು. ಕೊನೆಗೆ ಆಯಿತು ಅಂತ ತಿಳ್ಕೊಂಡು 23ಕ್ಕೆ ಬರ್ತಾರೆ ಅಂತಕ್ಕಂಥದ್ದು ನಮಗೇನೂ ಗೊತ್ತಿರಲಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದ್ರು ಅಪ್ಪ ಅವರು ಇಲ್ಲಿಂದ ಹೊರಡುವಾಗ, ಏನಿಲ್ಲ ಸಿದ್ದರಾಮಜ್ಜವರು, ನೀವು ಡಾಕ್ಟರ್ ಶುದ್ಧಾನಂದರು, ಮಾತೆ ವಾಗ್ದೇವಿಯವರು ನೀವೆಲ್ಲ ಕೂಡಿಕೊಂಡು ಅದನ್ನು ನೀವೇ ನಡೆಸಿಬಿಡ್ರಿ ಅಂತ. ಹೂನ ಅಂದಿವಿ ನಾವು, ನಾವ್ಯಾಕೆ ಅವಾಗ ಬೇಡ ಅನ್ನೋದು, ಹೂನ ಅಂದ್ವಿ. ಅಂದು ಹೋಗಿ ಇದನ್ನು ಒಪ್ಪಿಸ್ಕೊಂಡು ಬಂದಾಗ ಅಪ್ಪಗಳು ಅಂದರು 23ನೇ ತಾರೀಕಿಗೆ ಆರಂಭ ಮಾಡಿಬಿಡೋಣ ಅಂದರು. ಬಹಳ ಸಂತೋಷ ಆಯಿತು, ಬಹಳ ಸಂತೋಷ ಆಯಿತು. 22ನೇ ತಾರೀಕು ಯುಗಾದಿ ಅಮಾವಾಸ್ಯೆ, 23ನೇ ತಾರೀಕು ಇವತ್ತಿನ ದಿವಸ ಯುಗಾದಿ ಪಾಡ್ಯ, ಹೊಸ ವರ್ಷ. ಇವತ್ತಿನ ದಿವಸ ಅನೇಕರು ರಕ್ತ ಪಕ್ಷಿ ನೋಡಕ್ಕೆ ಹೋಗ್ತಾರೆ ಬೆಳಿಗ್ಗೆ ಎದ್ದು ಕೂಡಲೇ, ಯುಗಾದಿ ಪಾಡ್ಯ ಅಂತ ತಿಳ್ಕೊಂಡು. ಆದರೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನು ನೆನೆದರೆ ತಪ್ಪೋ ಅಪಮೃತ್ಯು ಕಾಲಕರ್ಮಗಳು ಎಂಬಂತೆ ಪೂಜ್ಯರು ಇವತ್ತಿನ ದಿವಸ ಎದ್ದು ಕೂಡಲೇ ಈ ಸುಪ್ರಭಾತ ಸಮಯದಲ್ಲಿ ಸೂರ್ಯನಿಗಿಂತಲೂ ಮೊದಲು ಜ್ಞಾನ ಸೂರ್ಯನ ನೋಡ್ತೇವಲ್ಲ, ಇದು ನಮ್ಮ ಭಾಗ್ಯ ಅಂತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಷಟಸ್ಥಲದ ಕುರಿತು ಪೂಜ್ಯರು ನಮಗೆಲ್ಲ ಉಪದೇಶ ಮಾಡ್ತಾರೆ. ಆದರೆ ಚಿಂತನೆ ಮೊದಲು ಉಪದೇಶ, ಆಮೇಲೆ ಚಿಂತನೆ ಅಂತ ಕಾಣಿಸ್ತದೆ. ಅಪ್ಪಗಳು ಹೇಳಿದರು, ನೀವು ಸ್ವಲ್ಪ ಸ್ವಲ್ಪ ಮಾತಾಡ್ಕೊಂತ ಇರಬೇಕು,
ನಿಮ್ಮ ಮಾತುಗಳನ್ನು ಸಹಿತ ನಾವು ಕೇಳಬೇಕು ಅಂತ ತಿಳ್ಕೊಂಡಂತಿದ್ರು. ಸಿದ್ದರಾಮ ಸ್ವಾಮಿಗಳು ನಾವು ಕೂಡಿ ವಿಚಾರ ಮಾಡಿದ್ವಿ. ಅಪ್ಪಗಳು ಇದಕ್ಕೆ ಏನು ಮಾತಾಡೋದು? ಮುಧೋಳ ಮೃತ್ಯುಂಜಯ ಸ್ವಾಮಿಗಳವರು ಬಿಜಾಪುರಕ್ಕೆ 1973ರಲ್ಲಿ ಪ್ರವಚನಕ್ಕೆ ಬಂದಾಗ ಒಂದು ಮಾತು ಹೇಳಿದರು. ಈ ಊರಿಗೆ ನನ್ನ ಪ್ರವಚನಕ್ಕೆ ಕರೆಸ್ಯಾರ, ಒಂದು ಸೂತ್ರ ಹೇಳಿದರು ಅವರು. ಗಂಗಾ ತೀರೆ ಕೂಪಂ ಖನತಿ ದುರ್ಮತಿ ಅಂತ ತಿಳ್ಕೊಂಡು, ಗಂಗಾ ತೀರೆ ಕೂಪಂ ಖನತಿ ದುರ್ಮತಿ ಹಂಗಾಕೈತೆ ಅನ್ನೋ ಪರಿಸ್ಥಿತಿ ಅಂತ ತಿಳ್ಕೊಂಡು ಮುಧೋಳ ಮೃತ್ಯುಂಜಯ ಮಹಾಸ್ವಾಮಿಗಳವರು ಹೇಳಿದಾಗ ಎಷ್ಟು ಆಶ್ಚರ್ಯ ಅನಿಸ್ತು ನಮಗೆ. ಇಲ್ಲೇ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿದ್ದಾರೆ, ಅವರ ಕರಸಂಜಾತರಾಗಿರ್ತಕ್ಕಂತಹ ಜ್ಞಾನಯೋಗಿಯಾಗಿರ್ತಕ್ಕಂತಹ ಸಿದ್ದೇಶ್ವರ ಮಹಾಸ್ವಾಮಿಗಳವರಿದ್ದಾರೆ. ಈ ಊರಾಗ ದೊಡ್ಡ ಪಂಡಿತ ದೀಡ ಪಂಡಿತ ಅಂತ ತಿಳ್ಕೊಂಡು ನನ್ನ ಕರೆಸ್ಯಾರ ಇಲ್ಲಿಗೆ. ಆ ಸೂತ್ರ ಹೇಳಿದರವರು, ಗಂಗಾ ತೀರೆ ಶುಭ್ರವಾಗಿ ಹರಿತಕ್ಕಂತಹ ಸ್ವಚ್ಛವಾಗಿ, ಆವಾಗಿನ ಕಾಲದಲ್ಲಿ ಸ್ವಚ್ಛವಾಗಿ ಹರಿತಕ್ಕಂತಹ ಆ ಗಂಗಾ ನದಿಯ ದಂಡೆಯಲ್ಲಿ ಅದಕ್ಕೆ ಹಚ್ಚನೆ ಯಾವನೋ ಒಬ್ಬ ಮೂಢ ಮಂದಮತಿ ವರ್ತಿ ತೆಗೆದು ನೀರು ತುಂಬುತ್ತಿದ್ದಂತೆ. ಗಂಗಾ ತೀರೆ ಕೂಪಂ ಖನತಿ ದುರ್ಮತಿ ಬಾವಿ ತೆಗೀತಿದ್ದಂತೆ. ಹಂಗಾದಿತ್ತು ನಮ್ಮ ಪರಿಸ್ಥಿತಿ. ಜ್ಞಾನ ಗಂಗೆಯನ್ನು ನಾವು ಇಟ್ಟುಕೊಂಡು ಒಂದು ವರ್ತಿ ತಗೊಂಡು ನಮ್ಮ ಪರಿಸ್ಥಿತಿ ಆಗಬಾರದು. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡಲಾರ್ದನೆ ಇಲ್ಲಿ ವೀರಶೈವ ಸಿದ್ಧಾಂತದಲ್ಲಿ ಬರತಕ್ಕಂಥ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ. ಅಷ್ಟಾವರಣಗಳು ಬಹಿರಂಗದ ಅನೇಕ ಆಚರಣೆಗಳನ್ನು ಆಚರಿಸತಕ್ಕಂಥವು. ಪಂಚಾಚಾರಗಳು ಕೂಡ ಅಂತರಂಗದಲ್ಲಿ ಒಂದಿಷ್ಟು, ಹೊರಗಡೆ ಒಂದಿಷ್ಟು ಆಚರಣೆ ಮಾಡತಕ್ಕಂಥವು. ಷಟಸ್ಥಲ ಮಾತ್ರ ಸಂಪೂರ್ಣ. ಯಾಕಂತಂದ್ರೆ ಪಂಚಾಚಾರವೇ ಪ್ರಾಣ ಅಂದ ನಂತರ ಮುಂದಿನ ಒಂದು ಹಂತ ಷಟಸ್ಥಲವೇ ಆತ್ಮ. ಆತ್ಮನ ಒಂದು ವಸ್ತುಸ್ಥಿತಿ, ಈ ಷಟಸ್ಥಲಗಳ ಆ ಆತ್ಮ ಅವನನ್ನು ಅನುಭವಿಸಬೇಕಾಗಿತ್ತು, ಆತ್ಮ ವಸ್ತು ಅನುಭವಿಸಬೇಕಾಗಿತ್ತು ಅಂತಂದ್ರೆ ಹಂತ ಹಂತ ಹಂತವಾಗಿ ನಾವು ಮೇಲೇರ್ತಾ ಹೋಗಬೇಕಲ್ಲ. ಆ ಭಕ್ತನನ್ನು ಹಿಡಿಕೊಂಡು ಕೊನೆಯ ಐಕ್ಯದವರೆಗೆ ಇರತಕ್ಕಂತಹ ಆ ಮೆಟ್ಟಲುಗಳನ್ನು ಇರತಕ್ಕಂತಹ ಒಂದು ಸಾಧನೆಯನ್ನ, ಅಂತರಂಗದ ಸಾಧನೆಯನ್ನ. ಅದಕ್ಕಾಗಿಯೇ ಮರದೊಳಗೆ ಮಂದಾಗ್ನಿಯ ಉರಿಯದಂತರಿಸಿದೆ, ಕಟ್ಟಿಗೆಯಲ್ಲಿ ಬೆಂಕಿಯನ್ನು ಉರಿಲಾರದಂಗೆ ಇಟ್ಟಾನ ಭಗವಂತ. ಅವಕಾಶ ಸಿಕ್ತು ಅಂದ್ರೆ, ಒಂದಿಷ್ಟು ಬೇರೆ ಹೊರಗಡೆ ಇರತಕ್ಕಂಥ ಬೆಂಕಿ ಅವಕಾಶ ಅದಕ್ಕೆ ಸಿಕ್ತು ಅಂತಂದ್ರೆ ನಾನು ಅದೇ ಅದೀನಿ ಅಂತಕ್ಕಂಥ ಸಿದ್ಧಾಂತವನ್ನು ಒಂದು ಕಟ್ಟಿಗೆ ನಮಗೆ ತೋರಿಸ್ತದೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತರಿಸಿದೆ. ಹಾಲಿನಲ್ಲಿ ತುಪ್ಪ ಅನ್ನುವಂಥದ್ದಿದೆ, ಆದರೆ ಅದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ಟಾಗ ಕೊನೆಗೆ ಅದು ಅನೇಕ 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 ತನ್ನೆಲ್ಲ ಕಶ್ಮಲಗಳನ್ನು ಕಳ್ಕೊಂಡು ಕೊನೆಗೆ ಏನು ಒಂದು ತುಪ್ಪ ಅಂತಕ್ಕಂಥದ್ದಾಗ್ತದೆ. ತುಪ್ಪ ಓತಪ್ರೋತವಾಗಿ ಹಾಲಿನಲ್ಲಿ ಹರಿವಿಕೊಂಡರೆ ಆದರೂ ಸಹಿತ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಪ್ರಸಂಗ ಬಂದಾಗ, ಅದಕ್ಕೆ ಸಂಸ್ಕಾರ ಸಿಕ್ಕಾಗ, ಅಲ್ಲಿ ಕ್ರಿಯಾ ಮಥನ ಆದಾಗ ಮಾತ್ರ ತುಪ್ಪ ನಮಗೆ ಸಿಗುತ್ತದೆ. ಆದರೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತರಿಸಿದೆ. ಅಲ್ಲಿ ಏನು ಕಂಪು ಅಂತಕ್ಕಂಥದ್ದಿಲ್ಲ. ಸಂಸ್ಕಾರಗೊಂಡಾಗ ಅದೆಲ್ಲವೂ ಕಳೆದು ಹೋದಾಗ ಉಳಿತಕ್ಕಂಥ ವಸ್ತು ಕೊನೆಗೆ ಒಂದೇ ಒಂದು ಉಳಿತದೆ, ಅದು ತುಪ್ಪ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಶರೀರದೊಳಗೆ ಆತ್ಮನ ಕಾಣದಂತರಿಸಿದೆ. ಹಾಲಿನಲ್ಲಿ ತುಪ್ಪವನ್ನು ಇರಿಸಿದಂತೆ, ಕಟ್ಟಿಗೆಯಲ್ಲಿ ಬೆಂಕಿಯನ್ನು ಇರಿಸಿದಂತೆ ಶರೀರದಲ್ಲಿಯೂ ಸಹಿತ ಆತ್ಮ ಅಂತಕ್ಕಂಥ ಒಂದು ವಸ್ತುವನ್ನು ಇಟ್ಟಿದ್ದಾನೆ ಭಗವಂತ. ಆದರೆ ಅನುಭವಿಸಬೇಕಲ್ಲ, ನಾವು ಅನುಭವಿಸಬೇಕಾಗಿತ್ತು ಅಂತಂತಂದ್ರೆ ಚಿಂತನ ಅಂತಕ್ಕಂಥದ್ದು ನಡೀಬೇಕು, ಮಂಥನ ಆಗಬೇಕು. ಅಂದಾಗ ಮಾತ್ರ ಆ ತುಪ್ಪವನ್ನ, ಆ ಬೆಂಕಿಯನ್ನ ಹೇಗೆ ನಾವು ಅನುಭವಿಸ್ತೇವೋ ಹಾಗೆ ಶರೀರದಲ್ಲಿಯೂ ಸಹಿತ ಒಂದಿಷ್ಟು ಕ್ರಿಯಾ ಮಥನ ಅಂತಕ್ಕಂಥದ್ದಾಗಬೇಕು. ಅಂತ ಮಥನ ಅಪ್ಪಗಳ ಒಂದು ಈ ಚಿಂತನೆ ಅಥವಾ ಉಪದೇಶ ಅಂತಕ್ಕಂಥದ್ದು ನಮ್ಮೆಲ್ಲರನ್ನ ಆ ಕಡೆಗೆ ಸಾಗಿಸಲಿ ಯಾಕಂತಂದ್ರೆ ಈ ಷಟಸ್ಥಲವನ್ನ ಬೇರೆಯವರು ನೋಡ್ತಕ್ಕಂಥ ಕಲ್ಪನೆ ಬೇರೆ, ಅಪ್ಪಗಳವರು ನೋಡ್ತಕ್ಕಂಥ ಕಲ್ಪನೆ ಬೇರೆ. ಆದ್ದರಿಂದ ಇವತ್ತು ಅವರ ಮುಖದಿಂದ ನಮಗೇನು ಆ ವಸ್ತು ಸಿಗುತ್ತದೆ ಅದು ನಿಜವಾಗಲೂ ಕೂಡ ನಾವು ಅಹೋಭಾಗ್ಯರು. ಅದಕ್ಕೇನು ಯಾವ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ನೀವೆಲ್ಲ ನೋಡಿದ ಹಾಗೆ ಕಳಬೇಡ ಅಂತಕ್ಕಂಥ ಸಪ್ತಸೂತ್ರಗಳನ್ನು ನೋಡಿದಾಗ ಅದು ಅಷ್ಟು ಅದ್ಭುತ. ಅದರ ಜೊತೆಗೆ ಇದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಷಟಸ್ಥಲದ ಆಚರಣೆ ಅಂತ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಚಿಂತನೆ ನಡೀತದೆ. ಪೂರ್ವಕವಾಗಿ ನಾವು ಕೂಡ ಎಲ್ಲ ಪೂಜ್ಯರು ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಆರಂಭದ ದಿವಸ ಹೆಚ್ಚೇನು ಮಾತನಾಡಲಾರ್ದನೆ ಈ ಮಾತಾಡಿದ್ದು ಕೂಡ ಹೆಚ್ಚಾಗಿರಬಹುದು ಅಂತಕ್ಕಂಥ ಭಾವನೆಯಿಂದ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ. ಮಲ್ಲಯ್ಯಜ್ಜವರ ಪವಿತ್ರ ಪಾದಗಳಿಗೆ ಅನಂತ ವಂದನೆಗಳು. ಈಗ ಕಾರಂಜಿ ಮಠ ಅಜ್ಜರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನ ಮಾತುಗಳು ಹೇಳಿ.